ನಡ್ಕೊಳೋಕ್ಕೂ ಜಾಗ ಇಲ್ಲ ಗೈಸ್, ಆ ಥರ ಜಾಮ್ ಆಗ್ಬಿಟ್ಟೈತೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಆ್ಯಂಡ್ ಈಗ ಯಾರಿದ್ದಾರೆ ನೋಡಿ, ಟಾಟಾಡಾಯ್. ಬೆಳಗ್ಗೆ ರೆಡಿ ಆಗಿಬಿಟ್ಟಿದ್ದೀನಿ. ಈಗ ಟೈಮ್ ಬಂದು 7:30. ಆ್ಯಕ್ಚುಲಿ ಇನ್ನೂ ಬೇಗನೆ ಹೊರಡಬೇಕಿತ್ತು, ಬಟ್ ನಿದ್ದೆ ಸ್ವಲ್ಪ ಜಾಸ್ತಿ, ಅದಕ್ಕೆ ಒಂಚೂರು ಲೇಟ್ ಆಯಿತು. 6:30ಗೆ ಹೊರಡ್ಬೇಕು ಅನ್ಕೊಂಡು 7:30ಗೆ ಹೊರಡ್ತಾ ಇದ್ದೀನಿ. 1 ಅವರ್ ಲೇಟ್ ಆಗೋಯ್ತು. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಯೂಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್, ವೆದರ್ ನೋಡಿ, ಎಷ್ಟು ಸಾಕಾಗಿದೆ. ಆ್ಯಕ್ಚುಲಿ ಚಳಿ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿ, ಅದಕ್ಕೆ ನಮ್ಮಮ್ಮ ಸ್ವೆಟ್ರೆಲ್ಲ ಹಾಕ್ಕೊಂಡವ್ರೆ. ಈ ಗ್ಯಾಪಲ್ಲಿ ನಮ್ಮಮ್ಮ ಹಾಲು ತಗೊಟ್ಬಿಟ್ಟು ಹೋಗು ಅಂತ ಹೇಳ್ತವ್ರೆ. ಕೇಳಿದ್ದಕ್ಕೆ ಲೇಟಾಗಿ ಬೇರೆ ಇದ್ದೆ ನೀನು ಅಂತೆಲ್ಲ ಬೈತವ್ರೆ. ಅದಕ್ಕೆ ಬೇಡ ಬಿಡು, ನಾನೇ ಹೋಗ್ತೀನಿ, ನೀನು ಬೇಡ, ನಾನೇ ತಂದು ಕೊಟ್ಬಿಟ್ಟು ಹೋಗ್ತೀನಿ. ಕೆಳಗಡೆ ಬರ್ತೀಯಾ ಗೈಸ್? ಆ್ಯಕ್ಚುಲಿ ಇವಾಗ ನಾನು ಕೊಳ್ಳೇಗಾಲಕ್ಕೆ ಹೊರಟಿದ್ದೀನಿ. ಕೊಳ್ಳೇಗಾಲಕ್ಕೆ ಯಾಕೆ ಏನು ಆಯ್ತಾ ಅಂತ ಆನ್ ದ ವೇ ಹೋಗ್ತಾ ಮಾತಾಡೋಣ. ಸೊ ಬನ್ನಿ, ಇವಾಗ ಫಸ್ಟ್ ಹೋಗಿ ಹಾಲು ತಗೊಂಬಂದ್ಬಿಡೋಣ. ಕಾಸು ಕೊಟ್ಬಿಟ್ಟು ಹಾಲು ತಗೋತವ್ರೆ. ಏನೋ ಮಾವು ಪರ್ಸೆ ಕೊಡ್ತಾ ಇದೆಯಾ ಫುಲ್ಲು? ಹೌದಾ? ಓಕೆ ಗೈಸ್, ನೋಡಿ ಹಿಂಗೆ ನನ್ನ ಪರ್ಸಲ್ಲಿ ನನ್ನ ನೇಮ್ ಇದೆ. ಇದು ಆ್ಯಕ್ಚುಲಿ ಮದುವೆಲಿ ಗಿಫ್ಟ್ ಬಂದಿದ್ದು. ಸರಿಮ್ಮ, ಬರಲಾ? ಹುಷಾರು. ಗೈಸ್ ನೋಡಿ, ಬಸ್ ಸ್ಟ್ಯಾಂಡ್ ಎಷ್ಟು ಬ್ಯುಸಿ ಇದೆ. ಗಿಜಿ 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 ಅಂತ ಇದೆ. ಗೈಸ್, ಆ್ಯಕ್ಚುಲಿ ನಿಮಗೆ ಬೆಂಗಳೂರಿಗೆ 4 ಆಪ್ಷನ್ ಇರುತ್ತೆ. ಒಂದು ಎಲೆಕ್ಟ್ರಿಕಲ್ ಬಸ್ಸು, ಆ್ಯಂಡ್ ಇನ್ನೊಂದು ಐರಾವತ, ಆ್ಯಂಡ್ ಇನ್ನೊಂದು ನಾರ್ಮಲ್ ಕೆಂಪಸ್ಸು, ಆ್ಯಂಡ್ ಇದು ಬೇರೆ ಇದೆ ಏರ್ಪೋರ್ಟ್ದು. ಇದು ಡೈರೆಕ್ಟು ಮೈಸೂರಿಂದ ಏರ್ಪೋರ್ಟ್ಗೆ ಹೋಗುತ್ತೆ. ಆ್ಯಂಡ್ ಎಲೆಕ್ಟ್ರಿಕಲ್ ಬಸ್ನೆಲ್ಲ ನೋಡಿ ಇಲ್ಲಿ ಚಾರ್ಜ್ಗೆ ಹಾಕ್ತಾರೆ. ಸೊ ಇಲ್ಲಿ ಚಾರ್ಜ್ಗೆ ಹಾಕಿ ಫುಲ್ ಆದಮೇಲೆ ಅಲ್ಲಿ ತೊಗೊಂಡು ಹೋಗ್ತಾರೆ. ಆ್ಯಕ್ಚುಲಿ ಈಗ ನಾನು ATM ಅಲ್ಲಿ ಸ್ವಲ್ಪ ಕ್ಯಾಶ್ ತೊಗೋಬೇಕಾಯಿತು, ಅದಕ್ಕೆ ಬಂದೆ. ಆ್ಯಂಡ್ ಬೆಂಗಳೂರದ್ದು ಬಸ್ಸೆಲ್ಲ ಅಲ್ಲಿ ಬರುತ್ತೆ, ಕೊಳ್ಳೇಗಾಲ ಬಸ್ ಅಂದರೆ ಈ ಕಡೆ ಬರುತ್ತೆ. ಇವಾಗ ATM ಅಲ್ಲಿ ಕ್ಯಾಶ್ ಎತ್ಕೊಂಡು ಹೋಗೋಣ. ಕೊಳ್ಳೇಗಾಲ ನಾನ್ ಸ್ಟಾಪ್ ಗಾಡಿನೇ ಸಿಕ್ಬಿಡ್ತು. ಫಸ್ಟ್ ಟೈಮ್ ನೋಡಿದ್ದು. ಎಲ್ಲಪ್ಪ ಕೂತ್ಕೊಳ್ಳೋದು, ಖಾಲಿ ಇದೆ ಸೀಟು. ಫಸ್ಟ್ ಟೈಮ್ ಹೋಗ್ತಾ ಇರೋದು ಮೈಸೂರಿಂದ ಕೊಳ್ಳೇಗಾಲಕ್ಕೆ ನಾನ್ ಸ್ಟಾಪ್ ಗಾಡಿ. ಇಷ್ಟು ದಿನ ಶಟಲ್ ಗಾಡೀಲಿ ಹೋಗ್ತಾ ಇದ್ದೆ, ಅದೆಲ್ಲ ಕಡೆ ನಿಲ್ಸ್ಕೊಂಡು ಹೋಗ್ತಾ ಇತ್ತು. ಅದೇ ಬೇಜಾರಾಗೋದು. ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾನ್ ಸ್ಟಾಪ್ ಇದೆ ಮೈಸೂರಿಂದ ಕೊಳ್ಳೇಗಾಲಕ್ಕೆ ಅಂತ. ಸೊ ಫೈನಲಿ ಇವತ್ತು ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ಬೇಗ ಹೋಗ್ತಾರಂತ. ಬಸ್ಸಿನ ಫುಲ್ ಆಗಿಲ್ಲ, ಮುಂದ್ಗಡೆ ಒಂದು ಸ್ವಲ್ಪ ಸೀಟ್ ಇದ್ದಾರೆ, ಹಿಂದೆ ಎಲ್ಲ ಖಾಲಿ ಇದೆ. ಮಾದೇಶ್ವರ ಬೆಟ್ಟದ ಗಾಡಿ ನಾನ್ ಸ್ಟಾಪ್ ಅಂತೆ. ಸೊ ಫುಲ್ ರಶ್ ಇದ್ದಾರೆ. ಮಳವಳ್ಳಿನಾ? ನಾ ಮಾದೇಶ್ವರ ಬೆಟ್ಟ ಅಂದ್ಕೊಂಡೆ. ಗೈಸ್, ಆ್ಯಕ್ಚುಲಿ ತುಂಬ ಜನ ಒಂದು ಮಿಸ್ಟೇಕ್ ಮಾಡ್ತಾರೆ. ಏನಂದರೆ ಇದು ಬಂದ್ಬಿಟ್ಟು ಈ ಬಸ್ ಸ್ಟ್ಯಾಂಡ್ ನೇಮ್ ಬಂದು ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಅಂತ, ಸಬ್ ಅರ್ಬನ್ನು. ಬಟ್ ತುಂಬ ಜನ ಏನಂತಾರೆ ಗೊತ್ತಾ, ಸಬರ್ ಬಸ್ ಸ್ಟ್ಯಾಂಡ್ ಅಂತಾರೆ. ನೀವು ಏನಾದರೂ ಈ ಮಿಸ್ಟೇಕ್ ಮಾಡ್ತಿದ್ರೆ ಸರಿ ಮಾಡ್ಕೊಳ್ಳಿ, ಅದು ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್. ಓಕೆ ಗೈಸ್, ಫೋನಲ್ಲಿ ಚಾರ್ಜಿಂಗ್ನ ಮೇಂಟೈನ್ ಮಾಡಬೇಕು. ಚಾರ್ಜರ್ ಬೇರೆ ನಾನು ಎತ್ಕೊಂಡಿಲ್ಲ, ಬರೀ ಖಾಲಿ ಕೈಯಲ್ಲಿ ಹೋಗ್ತಾಯಿದ್ದೀನಿ. ಸೊ ಈಗ ಡೈರೆಕ್ಟು ನಿಮಗೆ ಕೊಳ್ಳೇಗಾಲಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ. ಗೈಸ್, ಕೊಳ್ಳೇಗಾಲ ಇನ್ನೊಂದು 4.25 ಕಿಲೋಮೀಟ್ರ್ ಇತ್ತು. ಅದು ಏನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಜಾಮ್ ಆಗ್ಬಿಡ್ತು ನೋಡಿ. ಎಲ್ಲ ಫುಲ್ಲು ಬ್ಲಾಕ್ ಆಗ್ಬಿಟ್ಟಿದೆ ರೋಡು. ಆ ಕಡೆ ಅವ್ರು ಮಾತ್ರ ಪಾಸ್ ಆಗ್ತಾ ಇದ್ದಾರೆ, ಬಟ್ ಈ ಕಡೆ ಯಾವುದೂ ಪಾಸ್ ಆಗ್ತಾಯಿಲ್ಲ. ಸೊ ನಮ್ಮ ಬಸ್ಸು ಅಲ್ಲೇ ನಿಲ್ಲಿಸ್ಬಿಟ್ಟಿದೆ, ಅದಕ್ಕೆ ನಾನು ಹಿಡಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಧ್ರುವ ಬರ್ತೀನಿ ಅಂತ ಹೇಳೋನೆ ಗಾಡಿ ತೊಗೊಂಡು. ಸೊ ಅವ್ನು ಬಂದರೆ ಗಾಡೀಲಿ ಹೋಗ್ಬಿಡೋ ಪ್ಲ್ಯಾನು. ಬಟ್ ಸಿಕ್ಕಾಬಟ್ಟೆ ಜಾಮ್ ಆಗ್ಬಿಟ್ಟಿದೆ. ಅದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಜಾಮು. ಗೊತ್ತಿಲ್ಲ ಏನು ರೀಸನ್ ಅಂತ. ನೋಡಿ ಫುಲ್ ಜಾಮ್ ಆಗಿಬಿಟ್ಟಿದೆ. ಗೈಸ್, ಇದು ಪ್ರಾಬ್ಲಮ್ಮು, ಇಲ್ಲಿ ಜಾಮ್ ಆಗಿರೋದು. ಎಷ್ಟು ಗಾಡಿಗಳೈತೆ ನೋಡಿ, ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ ಗೈಸ್, ಆ ಥರ ಜಾಮ್ ಆಗ್ಬಿಟ್ಟೈತೆ. ಇವಾಗ ಕ್ಲಿಯರ್ ಆಯಿತು ಗೈಸ್ ಜಾಮು. ನಾನೀಗ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ಆ ಕಡೆ ಅವ್ರನ್ನೆಲ್ಲ ಬ್ಲಾಕ್ ಮಾಡವ್ರೆ. ಈಗ ಆ ಕಡೆ ಅವರೆಲ್ಲ ಸ್ಟಾಪು. ಗೈಸ್ ನೋಡಿ, ಬಂದವನೇ. ಏನೋ ನಿಮ್ಮೂರ್ಲಿ ಇಷ್ಟು ಜಾಮು? ನಿಮ್ಮ ಅಜ್ಜಿ ಜಾಮು ಫುಲ್ಲ ಜಾಮ್ ಮಾಡ್ಕೊಬಿಟ್ಟವ್ರೆ ನೋಡಿ ಗೈಸ್. ಹೆಲ್ಮೆಟ್ ಹಾಕಿಲ್ಲ, ಫೈನ್ ಹಾಕಿ. ನನಗೆ ಗೊತ್ತಿಲ್ಲ, ಅದು ಗಾಡಿ ತಂದವರು ಹೆಲ್ಮೆಟ್ ತರಬೇಕು. ಓಕೆ ಬಾ, ನಾನು ನೋಡಿಸ್ತೀನಿ. ಸೈಡಲ್ಲ ಮನೆಗೆ ಬಂದಿದ್ದಾಯಿತು. ಸೊ ಈಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ನಾವು ಬಿಳಿಗಿರಂಗಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಲೈಕ್ ನಮ್ಮ ಮನೆ ದೇವರು ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ತುಂಬ ದಿನ ಆಗಿಬಿಟ್ಟಿತ್ತು. ನಾನು ಯಾವಾಗ ಮದುವೆ ಆಗಿದ್ದ ಟೈಮಲ್ಲಿ ಹೋಗಿದ್ದಿದ್ದು, ಮನೆ ದೇವ್ರಿಗೆ ಹೋಗ್ತಾರಲ್ಲ ಆ ಟೈಮಲ್ಲಿ ಹೋಗಿದ್ದಿದ್ದು. ಅದಾದಮೇಲೆ ಹೋಗೇ ಇರಲಿಲ್ಲ. ಹೋಗಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಜೊತೆಗೆ ಧ್ರುವನೂ ಬರ್ತೀನಂತ. ಸೊ ಅವನು ಕರ್ಕೊಂಡು ಹೋಗೋ ಪ್ಲ್ಯಾನು. ಬಾರೋ ನೋಡಿ ಹೆಂಗೆ ನಿಂತ್ಬಿಟ್ಟು ಅವ್ನು ನೆಂಟರ್ ಥರ. ಹಂಗೇನಿಲ್ಲ. ಹಾಂ
ಹಾಯ್ ಏನು ಸಮಾಚಾರ? ಹೇಳ್ಬೇಕು ನೀವೇ. ತುಂಬ ದಿನ ಆದ್ಮೇಲೆ ಬರ್ತಾ ಇದೆಯಾ ನಮ್ಮ ಬ್ಲಾಗ್ಗೆ? ತುಂಬಾ ದಿನ ಆದ್ಮೇಲೆ ನಮ್ನ ಬ್ಲಾಗ್ ಹಾಕತ್ತಿರೋದು ಹಾಕತ್ತಾ ಇಲ್ಲ ಅಲ್ಲಿ. ಇವ್ರ ಬ್ಲಾಗ್ ಮಾಡೋಕ್ಕೆ ಟೈಮ್ ಇರಲ್ಲ, ಇವ್ರ ಬ್ಲಾಗಲ್ಲೇ ಬ್ಯುಸಿ. ಹಾಂ, ಹಂಗೆಲ್ಲ ಏನಿಲ್ಲ. ಹಂಗೆಲ್ಲ ಏನಿಲ್ಲ. ಮತ್ತೆ ಬಂತಾ ಸ್ಯಾಲ್ರಿ ಪೇಮೆಂಟು? ಅಂತಲ್ಲ ಎಲ್ಲಿ ಪಾರ್ಟಿ? ಯಾವ ಅಂತೀವಿ ಯಾವ ಪಾರ್ಟ್ ನೋಡಿ ಗಾಯ್ಸ್, ಗೊತ್ತಾಯ್ತಾ? ಅದೇ ಮನೆ ಮಾಡಿಲ್ವಾ ದೋಸೆ ಬಜ್ಜಿ? ಯಾವ ಪಾರ್ಟಿ ಅಂದ್ಬಿಟ್ಟ ಇದನ್ನ ನೆನ್ಪಿಟ್ಕೊಳ್ಳಿ. ಮೊದಲೇ ಮಾಡಿಲ್ವಾ ದೋಸೆ ಬಜ್ಜಿಯಲ್ಲಿ? ಆಯ್ತು, ಅದೇ ಪಾರ್ಟಿ ನಿಂಗೆ. ದೋಸೆ ಬಜ್ಜಿ ಪಾರ್ಟಿನ ನೀನು ಬಾ ನನ್ನ ಮಗನೇ. KFC ಸಿಮ್ಮಿಂಗ್ ಅವ್ನು ಮೊನ್ನೆ ಬಂದಾಗ KFC ಬೇಕು ಅಂತ. ಇವಾಗ ನೆಕ್ಸ್ಟ್ ಬಂದು ಕೇಳು, ನಮ್ಮಲ್ಲಿ ಅನ್ನ ಸಾರು ತಿನ್ನಿಸ್ತೀನಿ ನಿನಗೆ. ನೋಡಿ ಇಲ್ಲಿ ನಮ್ಮ ಅವ್ವ ತಾತ ಇದ್ದಾರೆ. ಪುರ್ಗು ಹಾಯ್. ಬಂದ ತಕ್ಷಣ ಮಾತಾಡ್ಸೋರು, ಬಟ್ ಇವಾಗ ತುಂಬ ಮಿಸ್ ಮಾಡ್ಕೋತೀನಿ. ನೋಡಿ ಗಾಯ್ಸ್, ಇಷ್ಟೊತ್ತು ಸುಮ್ಮನೆ ಕೂತಿದ್ಲು, ನಮ್ಮ ಚಿಕ್ಕಮ್ಮ ದೋಸೆ ಸುರ್ತಾಯಿದ್ರು. ಈಗ ನಾನು ಬಂದೆ ಅಂದ್ಬಿಟ್ಟು ದೋಸೆ ಹಾಕ್ತಾಳು ನೋಡಿ. ನನಗೆ ಗೊತ್ತು, ನೀನು ಬಂದಾಗ ನಂಗೆ ಬೈತೀಯಾಡ. ಬೈತಾ ಇಲ್ಲ, ನೀನು ಮಾಡೋದು ಹೇಳ್ತಾ ಇದ್ದೀನಿ. ಇಷ್ಟೊತ್ತು ಆರಾಮಾಗಿ ಕುತ್ಕೊಂಡಿದ್ದೆ ತಾನೆ? ಹೌದು, ಕೆಲಸ ಇರಲಿಲ್ಲ, ಕೆಲಸ ಉಂಟು. ಓಹೋ, ನೀನು ಬರ್ತಿದ್ಯಲ್ಲ, ಅದಕ್ಕೆ ನಾನೇ ದೋಸೆ ಸುಡ್ತಾ ಇದ್ದೀನಿ. ಚೆನ್ನಾಗಿ ಸುಡೋ ತಿನ್ನೋ ಥರ. ನಿಮಗೋಸ್ಕರ ಬಜ್ಜಿ ಮಾಡಿದ್ದೀನಿ. ಏಯ್ ಸತ್ಯ ಹೇಳಬೇಕು, ನಮ್ಮ ಚಿಕ್ಕಮ್ಮ ಮಾಡಿರ್ತಾರೆ, ನೀನು ಮಾಡಿದ್ದೀನಿ ಎಲ್ಲ ನೀನು ಮಾಡಿದ್ದೀನಿ ಅಂತ ಡವ್ ಮಾಡೋದು. ನಿನ್ನ ಲಾಗಲ್ಲೇ ನೋಡಿದ್ದೀನಿ ಕಡೆ ನಾನು, ಎಲ್ಲ ನೀನು ಮಾಡೋದು ಅಂತ ಹೇಳೋದು. ಅಲ್ಲಿ ಮಾಡುವಾಗ ನಮ್ಮ ಚಿಕ್ಕಮ್ಮನ ಕೈ ಕಾಣಿಸ್ತಾ ಇರುತ್ತೆ, ಗೊತ್ತಾಗತ್ತೆ ನನಗೆ. ನಾನೆಲ್ಲ ತುಂಬ ಜನಕ್ಕೆ ಗೊತ್ತಿದ್ದು, ನೀನು ಗೊತ್ತಾಗಲ್ಲ ಅಂತ. ಅದೇನೋ ಅಂತಾರಲ್ಲ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಾಲು ಕುಡಿಸ್ತಾರೆ, ಗೊತ್ತಾಗಲ್ಲ ಎಂದ್ರು ಅದು ಬೆಕ್ಕು ಕೂಲಿಂಗ್ ಗ್ಲಾಸ್ ಹಾಕು ಬಾರ ಹೇಳ್ಬಾ. ಬೆಕ್ಕು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಾಲು ಕೊಟ್ರೆ ಯಾರಿಗೂ ಗೊತ್ತಾಗಲ್ಲ ನಂಗೆ, ಅವಳು ಹಂಗೆ ಅಲ್ವಾ? ನೀನಾರು ಹೇಳ್ಬೇಕು ತಾನೆ? ಹೆಂಗೆ ಗೊತ್ತಾ, ಅಮ್ಮ ನೀನ್ ಮಾಡು, ನಾನು ಹೇಳ್ಕೊಡ್ತೀನಿ ಅಂತ. ಅದು ನೀನು ಹೇಳ್ಕೊಡ್ತೀನಿ ಅನ್ಬೇಕು, ನಾನೇ ಮಾಡ್ತೀನಿ ಅಂತ ಹೇಳ್ಬಾರ್ದು. ಒಂದು ವಿಡಿಯೋ ನಂಗೆ ಹೇಳದೆ ಅಷ್ಟೇ ತಾನೆ. ಇಲ್ಲ ತೋರಿಸ್ಲಾ ಎಷ್ಟು ವಿಡಿಯೋ ಈ ಕೈಗೂನುವೆ ವ್ಯತ್ಯಾಸ ಅದೇ. ಗೊತ್ತಾಗಲ್ಲ. ಬ್ರೇಕ್ಫಾಸ್ಟ್ ಆಯಿತು ಗಾಯ್ಸ್. ದೋಸೆ ಮಾಡಿದ್ರು, ಬಜ್ಜಿ ಮಾಡಿದ್ರು, ಸಖತ್ತಾಗಿತ್ತು. ಈ ಮನೆಗೆ ಬಂದರೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಒಂದೊಂದೇ ಬರುತ್ತೆ. ಇಲ್ಲಿ ಆಟ ಆಡ್ತಾ ಇದ್ದಿದ್ದು, ಇಲ್ಲಿ ಇರ್ತಾ ಇದ್ದಿದ್ದು. ಬೇಸಿಗೆ ರಜಕ್ಕೆಲ್ಲ ಬಂದುಬಿಟ್ರೆ 2 ತಿಂಗಳು 1.5 ತಿಂಗಳೆಲ್ಲ ಆರಾಮಾಗಿರ್ತಾ ಇದ್ವಿ. ಮತ್ತು ರಿಟರ್ನ್ ಹೋಗಿ ಮನಸ್ಸೇ ಬರ್ತಾ ಇರಲಿಲ್ಲ. ಅದೇ ಅವಾಗೆಲ್ಲ ಅಜ್ಜಿ ತಾತ ಎಲ್ಲ ಇದ್ರಲ್ಲ, ಕನೆಕ್ಷನ್ ಜಾಸ್ತಿ ಇತ್ತು. ಸೊ ಇವಾಗ ಅವ್ರನ್ನ ನೆನೆಸ್ಕೊಂಡ್ರೆ ಒಂದು ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಲೈಫ್ ಇದೇನೆ. ಸೊ ಈಗ ಹೊರಡಬೇಕು ಇಲ್ಲಿಂದ ಹೊರಟು ಬೆಟ್ಟಕ್ಕೆ ಹೋಗಿ ದರ್ಶನ ಮುಗಿಸ್ಕೋಬೇಕು. ಏನೇ ರಮ್ಮಿ ಸಮಾಚಾರ? ಹಾಂ, ಯೂಟ್ಯೂಬ್ ಚಾನಲ್ ಓನರ್. ಎಲ್ಲಿ ಪಾರ್ಟಿ? ಏನು ಸದ್ದು ಸಮಾಚಾರನೆಲ್ಲ ಪಾರ್ಟಿ ಇದು? ಬಜ್ಜಿದ ಪಾರ್ಟಿನ? ಹೌದಾ ಗೈಸ್, ಕೇಳಿಸ್ಕೊಳ್ಳಿ, ಬಜ್ಜಿನ ಪಾರ್ಟಿ ಅಂತೆ. ಅವನೇನಂದ, ಅವ್ನು ದೋಸೆ ಪಾರ್ಟಿ ಅಂತೆ. ನೀನು ದೇವಸ್ಥಾನಕ್ಕೆ ಹೋಯ್ತಿರೋದು, ನಾನ್ ವೆಜ್ ಬರಂಗಿಲ್ಲ, ಇಲ್ಲೇ ಇರ್ಬೇಕಾದ್ರೆ ಮಾಡ್ತೀನಿ. ಜಿ ಪೇ ಮಾಡು. ಜಿ ಪೇ ಎಲ್ಲ ವರ್ಕ್ ಆಯ್ತಲ್ಲ ಹೆಂಗೆ ಅಲ್ಲೇ ಲಾಕ್ ಮಾಡಿದ್ದು? ಜಿ ಪೇ ಎಲ್ಲ ವರ್ಕ್ ನೀನ್ ಜಿ ಪೇ ಮಾಡು, ನೀನ್ ಫೋನ್ ಪೇ ಮಾಡು. ಟ್ರಾನ್ಸಾಕ್ಷನ್ ಓನ್ಲಿ, ನೋ ಆನ್ಲೈನ್ ಟ್ರಾನ್ಸಾಕ್ಷನ್. ಗಾಯ್ಸ್, ಎಷ್ಟು ಸಖತ್ತಾಗಿದೆ ನೋಡಿ ಇಲ್ಲಿ ಗದ್ದೆ. ಈ ಥರ ಎಲ್ಲ ನೋಡಿ ತುಂಬ ದಿನ ಆಗ್ಬಿಟ್ಟಿತ್ತು. ಸೂಪರ್ ಆಗಿದೆ ನೇಚರ್. ಆ್ಯಂಡ್ ಈ ಕಡೆ ಏನು ಅಷ್ಟೊಂದು ಏನಿಲ್ಲ, ಬಟ್ ಈ ಕಡೆ ಸೂಪರ್ ಆಗಿದೆ. ಸೊ ಇದೇ ರೂಟಲ್ಲಿ ಹೋಗ್ಬೇಕು ಬೆಟ್ಟಕ್ಕೆ. ಇನ್ನು ಎಷ್ಟು ದೂರ ಆಯ್ತು ಧ್ರುವ? ಕಾಲ್ಬಾನ ಹೋಗಿಲ್ವಾ? ಟೈಮ್ 11 ಗಂಟೆ ಆಯಿತು. ಅಡಿ ಮತ್ತೆ ಎಷ್ಟು ಗಂಟೆಗೆ ಧ್ರುವ ನಮ್ಮ ಮನೆ ಬಿಟ್ಟಿದ್ದ? 10:30ನಾ? 10:30ಗೆ ಬಿಟ್ಟಿದ್ದಕ್ಕೆ ಇವಾಗ 12 ಗಂಟೆಗೆ ಬಂದಿದ್ದೀವಿ ಬೆಟ್ಟದಲ್ಲಿ. ನೋಡಿ ಎಂಟ್ರೆನ್ಸಲ್ಲಿದ್ದೀವಿ. ಸೊ ಈಗ ಹೋಗಿ ಫಸ್ಟ್ ದರ್ಶನ ಮಾಡಿಕೊಂಡು ಬಂದು ನಿಮಗೆ ಸಿಗ್ತೀನಿ ಗೈಸ್. ದರ್ಶನ ತುಂಬಾ ಚೆನ್ನಾಗಾಯಿತು. ಆ್ಯಕ್ಚುಲಿ ನನಗೆ ಈ ಥರ ಇಷ್ಟ, ಅಂದರೆ ಜನ ಕಮ್ಮಿ ಇದ್ದಾಗ, ಯಾರು ಇಲ್ಲಿದ್ದಾಗ ಬಂದು ಕಣ್ತುಂಬ ದರ್ಶನ ಮಾಡೋಕ್ಕೆ ಇಷ್ಟ. ಸೊ ಅದಕ್ಕೋಸ್ಕರ ನಾನು ವೀಕೆಂಡಲ್ಲಿ ಬರೋಕ್ಕೆ ಹೋಗಲ್ಲ. ವೀಕೆಂಡಲ್ಲಿ ಅಂದರೆ ಶನಿವಾರ ಬಂದರೆ ಇಲ್ಲಿ ತುಂಬ ವಿಶೇಷ, ತುಂಬ ಜನ ಇರ್ತಾರೆ, ಸಿಕ್ಕಾಪಟ್ಟೆ ಜನ, ಹೆವಿ ರಶ್ ಇರುತ್ತೆ. ಸೊ ಆ ಟೈಮ್ಗಿಂತ ನನಗೆ ಈ ಥರ ಪೀಸ್ಫುಲ್ಲಾಗಿ ಬರೋದಕ್ಕೆ ಇಷ್ಟ. ದರ್ಶನ ತುಂಬಾ ಚೆನ್ನಾಗಾಯಿತು. ಮದುವೆ ಟೈಮಲ್ಲಿ ಬಂದಿದ್ದು, ಅದಾದಮೇಲೆ ಬರೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಬಂದಿದ್ದು ತುಂಬಾ ಖುಷಿ ಕೊಡ್ಕೊಂಡು ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ತು. ಬಿಳಿಗಿ ರಂಗನಾಥ ಸ್ವಾಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ನನಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸೊ ಫುಲಿ ವ್ಲಾಗ್ನ ಎಂಜಾಯ್ ಮಾಡಿದ್ರು ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಇನ್ಮೇಲೆ ಅವಾಗ ವ್ಲಾಗ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.